ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ವಿಷ ಕೊಟ್ರು ಸಾಯಲ್ಲ ಅಂತ ವಿಷ ಜಂತು ಇವನು. ಇನ್ನೊಬ್ರಿಗೆ ತೊಂದರೆ ಕೊಡ್ಬೇಕು ಅಂತಾನೆ ಹುಟ್ಟಿದಾನೆ. ಸರ್, ಸಕ್ಕರೆ ಹಾಕಿರೋ ಕಾಫಿ. ಸರ್, ಹೆಂಗೈತೆ? ವಾಕೆ ನೋಡಿ ಎಟ್ಟೈತಿ ಅವನಿಗೆ ಸೊಕ್ಕು. ಸರಿ, ಇವಾಗ ಹೋಗ್ಬೋದಾ? ಹೋಗ್. ಸರಿ ಸರ್, ಬರ್ತೀನಿ. ಬೇಗ ಬನ್ನಿ ಬನ್ನಿ. ಏಯ್, ದುಪಟ್ಟ ಇಲ್ಲ ನಿಂದು? ಬಿದ್ದಿದೆ ನೋಡಿಲಿ. ಎತ್ಕೊಳ್ಳಿ ಬೇಗ. ಅಕ್ಕ, ಕೃಷ್ಣವೇಣಿ ಅದೇನೋ ಮೆಸೇಜ್ ಮಾಡೋಳೆ. 2 ನಿಮಿಷ ಮೈನಾ, ನಾನು ಹೇಳೋದ್ ಕೇಳು. ಆಚೆ ಹೋದ್ಮೇಲೆ ಮಾಡುವಂತೆ. ಬಾ, ಅವನೇನಾದ್ರೂ ಮತ್ತೆ ನೋಡಿದ್ರೆ ಕೆಲ್ಸ ಕೆಡತ್ತೆ. ಸರಿ, ಬನ್ನಿ ಹೋಗೋಣ. ಬಾ. ಊಟ ಕೊಟ್ಟೇನೋ ಗುಂಗ್ರು? ಕೊಟ್ಟೆ ಮಚ್ಚ. ಏನ ಚೆಕ್ ಮಾಡ್ತಿದ್ಯಾ ಮೊಬೈಲಲ್ಲಿ? ಹುಡುಗಿರ್ ಫೋನ್ ಅಲ್ವಾ ಬಾಸ್? ಅಯ್ಯೋ, ಹುಡ್ಗಿರ್ ಫೋನ್ ಅದು. ಹುಡ್ಗಿರ್ ಫೋನಲ್ಲಿ ಯಾವ್ದು ವಿಡಿಯೋ ಇರೋದಿಲ್ಲ ಕಣ. ಇರುತ್ತೆ ಬಾಸ್. ಮಗ, ಯಾವ್ದೋ ಒಂದು ಮೆಸೇಜ್ ಕಳ್ಸಿರೋದಿದೆ. ಅಕ್ಕ, ಕೃಷ್ಣವೇಣಿ ಅದೇನೋ ಮೆಸೇಜ್ ಮಾಡಿದ್ಲಲ್ವಾ, ಅದೇನಂತ ನೋಡ್ಬಿಡ್ತೀನಿ. ಹಾ ಸರಿ, ನೋಡು. ಅಲ್ಲಿ ಆ ಬಾಲರಾಜ್ ಏನಾದ್ರೂ ಎಡ್ವರ್ಟ್ ಮಾಡ್ಬಿಡ್ತಾನೆ ಅಂತ ಹಾಗಂದೆ. ನೋಡಿದ್ರೆ ನೀನೇ ನನ್ನ ಮಾತು ಕೇಳ್ದೆ ಎಡ್ವರ್ಟ್ ಮಾಡಿದ್ದು. ಏನ್ ಮಾಡ್ಲಿ? ಈ ಮಮ್ಮ ಎಲ್ಲಿ ಹೋದ್ಲು? ಇವಳೊಬ್ಳು. ಮೈನಾ, ನಾನು ಯಾವುದೋ ಒಂದು ಲೋನ್ ಆಪ್ ನಲ್ಲಿ. ಗೊತ್ತಾಗಲ್ಲ ನಿಂಗೆ? ಮೊದ್ಲು ಅದನ್ನ ಡಿಲೀಟ್ ಮಾಡೋ. ಅಕ್ಕ, ಏನೇನೋ ಕಳ್ಸವಳೆ. ಏನೋ ನಕ್ಷೆ ಕಳ್ಸವಳೆ. ಅಕ್ಕ, ಇದಕ್ಕಿದ್ದಂಗೆ ಮಾಯ ಆಗೋಯ್ತು. ಮಾಯ ಆಗೋಯ್ತಾ? ಓ, ಅಯ್ಯೋ, ಮಾಯ ಆಗಿಲ್ಲ, ಡಿಲೀಟ್ ಮಾಡಿದಾಳೆ. ಅಂದ್ರೆ ಅವಳು ಕಳ್ಸಿರೋದನ್ನ ಅವಳೇ ತೆಗೆದ್ಬಿಟ್ಟಿದ್ದಾಳೆ. ಹೌದಾ? ನಾನು ಇಷ್ಟೊತ್ತಾದ್ರೂ ನೋಡಿಲ್ಲ ಅಂತ ತೆಗ್ದ್ಬಿಟ್ಲ ಹೇಗೆ? ನಾನು ಆಗ್ಲೇನೆ ನೋಡ್ಬೇಕಿತ್ತು. ಸರಿ, ನೀನು ಸಂಜೆ ಹಾಸ್ಟೆಲ್ಗೆ ಹೋದ್ಮೇಲೆ ಅವಳ ಹತ್ರ ಕೇಳುವಂತೆ. ಇವಾಗ ಟೈಮ್ ಆಯ್ತು, ಪುಷ್ಪಕ್ ಸರ್ ಕಾಯ್ತಾ ಇರ್ತಾರೆ. ಬಾ ಹೋಗೋಣ. ಹೌದು. ಅಕ್ಕ, ಪುಷ್ಪಕ್ ಸರಿ ಫೋನ್ ಮಾಡ್ತಾವ್ರೆ. ಹಲೋ ಸರ್, ಇನ್ನೊಂದು 5 ನಿಮಿಷ ಬಂದ್ಬಿಟ್ವಿ. ಬೇಡ, ನಾನು ಇನ್ನೂ ಅಲ್ಲಿಗೆ ಬಂದಿಲ್ಲ. ಸರಿ ಸರ್, ನೀವು ಬನ್ನಿ, ನಾವಲ್ಲಿ ಕಾಯ್ತಿರ್ತೀವಿ. ಇಲ್ಲ ಮೈನಾ, ಇವತ್ತು ಬರೋಕ್ಕಾಗಲ್ಲ. ನಂಗೆ ಸ್ವಲ್ಪ ಕೆಲಸ ಇದೆ. ಹೌದಾ ಸರ್? ಸಾರಿ ಮೈನಾ. ಅಯ್ಯಯ್ಯೋ, ಪರವಾಗಿಲ್ಲ ಸರ್. ನಿಮ್ಮ ಕೆಲಸ ಇದ್ರೆ ಏನ್ ಮಾಡಕ್ಕಾಯ್ತದೆ ಹೇಳಿ. ನಾಳೆ ಬರ್ತೀಯಲ್ಲ, ಬೆಳಿಗ್ಗೆ ಬೇಗ ಸಿಗ್ತೀನಿ, ಓಕೆನಾ? ಸರಿ ಸರ್. ಛೇ, ಮೊದಲು ಅಲ್ಲಿ ಹೋಗಿ ಮೈನನ್ ಮೀಟ್ ಮಾಡಿಕೊಂಡು ಮಾತಾಡಿಸ್ಕೊಂಡು ಆಮೇಲೆ ಪಾರ್ಟಿಗೆ ಹೋಗ್ಬೋದಿತ್ತು. ಮೈನಾಗ ಕಾಲ್ ಮಾಡಿ ಆತರ ಪಟ್ಬಿಟ್ನಾ? ನೋ ಪುಷ್ಪಕ್. ಇನ್ಫ್ಯಾಕ್ಟ್ ಕಾದಷ್ಟು ಪ್ರೀತಿ ಹೆಚ್ಚಾಗತ್ತೆ. ಇವತ್ತು ರಾಕೇಶ್ ಪ್ರಪೋಸ್ ಮಾಡ್ತಿದ್ದಾನಲ್ವಾ, ಅವನ ಐಡಿಯಾಸು, ಅವನ ಪ್ಲಾನಿಂಗು ಇದನ್ನೆಲ್ಲ ನೋಡಿದ್ರೆ ನಿನಗೂ ನೆಕ್ಸ್ಟ್ ಲೆವೆಲ್ ಐಡಿಯಾಸು, ಬೆಟರ್ ಪ್ಲಾನ್ಸ್ ಬರ್ಬೋದಲ್ವಾ? ಸುಮ್ನೆ ಖಾಲಿ ಮನ್ಸಲ್ಲಿ ಮೈನಾ ಮುಂದೆ ಹೋಗಿ ಏನೂ ಫೀಲಿಂಗ್ಸ್ ಹೇಳ್ಕೊಳ್ದೆ ಬರೋದು ಬೆಟರಾ, ಅಥವಾ ಒಂದ್ ಸ್ಟ್ರಾಂಗ್ ಮೈಂಡ್ ಸೆಟ್ ಅಲ್ಲಿ ಹೋಗಿ ನಿನ್ ಮನ್ಸಲ್ಲಿರೋದನ್ನ ಕನ್ವೆ ಮಾಡೋದ್ ಬೆಟರಾ ಅಂತ ನೀನೇ ಯೋಚನೆ ಮಾಡು. ಮೈನಾ, ಪುಷ್ಪಕ್ ಸರ್ ಏನಂದ್ರು? ಅಕ್ಕ, ಅವ್ರಿವಾಗ ಸಿಗಕ್ಕಾಗಲ್ವಂತೆ. ಏನೋ ಕೆಲ್ಸ ಐತಂತೆ. ನಾಳೆ ಸಿಗ್ತೀನಿ ಅಂದ್ರು. ನಾಳೆನಾ? ಮತ್ತೀಗೇನ್ ಮಾಡೋದು? ನಾಳೆ ಬೆಳಿಗ್ಗೆನೆ ಸಿಗ್ತಾರಂತೆ. ಏನೂ ತೊಂದ್ರೆ ಇಲ್ಲ ಬಿಡಿ. ಸರಿ, ಹಾಗಾದ್ರೆ ಸರಿ ಬನ್ನಿ, ವಾಪಸ್ ಕೆಲ್ಸಕ್ಕಾದ್ರೂ ಹೋಗೋಣ. ಏ ಮೈನಾ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಪರೂಪಕ್ಕೆ ತಪ್ಪಿಸ್ಕೊಂಡ್ ಬಂದಿದೀವಿ. ಒಂದಿನಾದ್ರೂ ಬೇಗ ಮನೆಗೆ ಹೋಗಿದ್ ಸಂತೋಷ ಸಿಗತ್ತೆ. ಮನೆಗೆ ಹೋಗೋಣ ಬಾ. ಮಮಕ್ಕ, ಅಯ್ಯೋ, ಇವಳು ಎಲ್ಲಿ ಹೋದ್ಲಪ್ಪ? ಸರಿ, ನಾನು ಅವಳನ್ನ ಹುಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ನೀನ್ ಹುಷಾರಾಗಿ ಹೋಗು. ಜೋಪಾನ.
ಧ್ರುವ, ನಿಮ್ಮ ಅಪ್ಪ ಅಮ್ಮ ದೊಡ್ಡ ತಪ್ಪು ಮಾಡ್ಬಿಟ್ರು ಕಣೋ. ನಿಂಗೆ ಧ್ರುವ ಅಂತ ಹೆಸರಿಡೋ ಬದಲು ದೇವದಾಸ ಅಂತ ಹೆಸರಿಡ್ಬೇಕಿತ್ತು. ಪ್ರಪಂಚದಲ್ಲಿ ಪ್ರಪೋಸೇ ಮಾಡ್ದಲೆ ಬ್ರೇಕಪ್ ಆಗಿರೋ ಮೊದಲನೇ ಲವ್ ಸ್ಟೋರಿ ನಿಂದೆ ಕಣ. ಸುಮ್ನಿರೋ, ಯಾವಾಗ್ಲೂ ಒಟ ಒಟ ಅಂತ ಮಾತಾಡ್ತಿರ್ತೀಯಲ್ಲ. ಏಯ್, ನಿಧಾನಕ್ಕೆ ಹೇಳೋ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ನನ್ ಕಿರ್ಚಾಡ್ಲಿ ಕೂಗಾಡ್ಲಿ ಇವತ್ ಯಾರು ಕೇಳಿಸ್ಕೊಳ್ಳಲ್ಲ. ಹೌದಾ? ಯಾಕೆ? ಎಲ್ರು ಊರಿಗೆ ಹೋಗಿದ್ದಾರೆ. ಓ ಒಳ್ಳೆ ಚಾನ್ಸ್ ಮಗ. ನಾನು ನಿನ್ ಹೆಂಗಪ್ಪ ಹೊರಗಡೆ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಕರೆಕ್ಟ್ ಟೈಮ್ಗೆ ಅವ್ರು ಇಲ್ಲ ಅಂತ ಇದ್ಯಾ. ಇದು ಒಳ್ಳೆ ಚಾನ್ಸ್, ಬಾ ಹೊರಗಡೆ ಹೋಗೋಣ. ಎಲ್ಲಿಗೆ? ಎಲ್ಗೋ ಕರ್ಕೊಂಡು ಹೋಗ್ತೀನಿ ಬಾರೋ. ಏಯ್, ಬೇಕಂದ್ರೆ ನೀನೇ ಹೋಗು, ನನಗೆಲ್ಲೂ ಬರಕ್ ಇಂಟ್ರೆಸ್ಟ್ ಇಲ್ಲ. ಧ್ರುವ, ಸುಮ್ನೆ ಸೈಕ್ ಮಾಡ್ಬೇಡ. ನಿನಗ್ ಬರ್ಲೇಬೇಕು, ಬರ್ಲಿಲ್ಲ ಅಂದ್ರೆ ಆಮೇಲೆ ನೋಡು. ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ಕತ್ಪಟ್ಟಿ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಮಗನೇ. ಹಿಡ್ಕೊಂಡು ಹೋಗ್ತ್ಯಾ? ಹಿಡ್ಕೊಂಡು ಹೋಗು ನೋಡೋಣ, ಹಿಡ್ಕೊಂಡು ಹೋಗು. ಧ್ರುವ, ಯಾಕೋ ಮಗ ಈ ತರ ಟೆನ್ಷನ್ ತಗೋತ್ಯಾ? ಬಾ ಕೂತ್ಕೋ, ಹೇಳ್ತೀನಿ. ಪ್ಲೀಸ್ ಕಣೋ, ಬಾರೋ. ನಾನ್ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಮಗ. ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಕಣೋ. ಬಾರೋ, ಹೊರಗಡೆ ಹೋಗೋಣ. ಸಾರಿ ಆನಂದ್, ನನ್ಗೆ ಯಾಕೋ ಇವತ್ತು ಮೂಡಿಲ್ಲ. ಬೇರೆ ದಿನ ಯಾವತ್ತಾದ್ರೂ ಬರ್ತೀನಿ. ಮಗ, ನಿನ್ ಮೂಡ್ ಸರಿ ಮಾಡಕ್ಕೆ ಅಂತಾನೆ ಕಣೋ ಬಾ ಅಂತ ಇರೋದು, ಅರ್ಥ ಮಾಡ್ಕೊಳೋ. ಲೋ ಆನಂದ್, ಯಾಕೋ ಹೀಗೆ ಹಿಂಸೆ ಕೊಡ್ತಿದ್ಯಾ? ನೀನ್ ಇವತ್ತು ಹೋಗು, ನಾನು ಬೇರೆ ದಿನ ಬರ್ತೀನಿ ಅಂದೆ ತಾನೆ. ಮಗ, ಹಿಂಸೆ ಕೊಡ್ತಿರೋದು ನೀನ್ ಕಣೋ, ನಾನಲ್ಲ. ನೋಡೋ, ಇಷ್ಟು ವರ್ಷದ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತಾನ ಇಷ್ಟು ಬಲವಂತ ಮಾಡಿದೀನಾ? ನಿನ್ ಒಳ್ಳೇದಕ್ಕೆ ಕಣೋ ನಾನು ಹೇಳ್ತಾ ಇರೋದು. ಬಾ ನೀನು, ತಗೋ ಶರ್ಟ್ ಹಾಕೋ. ನಾನು ಹಾಕೊಳ್ತೀನಿ ಬಿಡೋ. ಹಾ, ಬಾ ಬಾ ಮಗ, ಬಾರೋ. ಹೇ ಹಾಯ್ ಪುಷ್ಪಕ್, ಹೇಗಿದ್ಯಾ? ಆಸಮ್, ನೀನ್ ಹೇಗಿದ್ಯೋ? ನಾನ್ ಫೈನ್ ಕಣೋ. ಏನ್ ಮೇಡಮ್, ನೀವ್ ಹೇಗಿದ್ದೀರಾ? ಓಹೋ, ಸದ್ಯಕ್ಕೆ ಇವಾಗಾದ್ರೂ ನನ್ ಕಡೆ ನೋಡ್ತೀಯಲ್ಲ. ಎಲ್ ನನ್ನ ನೋಡಲ್ವೋ, ನನ್ ಜೊತೆ ಮಾತಾಡಲ್ವೋ ಅಂತ ಅನ್ಕೊಂಡಿದ್ದೆ. ಪಾರ್ಟಿ ಕರ್ದ್ಮೇಲೆ ಮಾತಾಡ್ದೇ ಇರೋಕ್ಕಾಗತ್ತಾ? ಅದ್ರಲ್ಲೂ ನಾವೆಲ್ಲ ಎಷ್ಟು ಕ್ಲೋಸ್ ಫ್ರೆಂಡ್ಸ್. ಹೇ, ನಿನಗ್ ನೆನ್ಪಿದ್ಯೇನೋ ಒಂದ್ಸಲ ನಾವು ಜ್ಯೂಸ್ ಅಂತ ಹೇಳಿ ಪುಷ್ಪಕ್ಗೆ ಹಾಟ್ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ವಲ್ಲ. ಆಮೇಲೆ ಲೆಕ್ಚರರ್ ಹತ್ರನೂ ಸಿಗಾಕೊಂಡ್ಬಿಟ್ಟಿದ್ವಿ. ಹೇ, ನಿನಗೆ ನೆನ್ಪಿದ್ಯಾ? ಇವ್ನ ನೀರಲ್ಲಿ ಇಳಿಸಿ ಇವ್ನ ಬಟ್ಟೆನ ಬಚ್ಚಿಟ್ಟು 2 hours ಇವ್ನ ನೀರಲ್ಲಿ ನಿಲ್ಸಿದ್ವಲ್ಲ. ಅಲ್ವಾ? ಹೋಗ್ಲಿ ಸುಮ್ಮನೆ ಮಚ್ಚ.